ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, PST ಮತ್ತು GPT ಮತ್ತು HSTR ವಿಷಯಗಳಿಗೆ ಸಮಾಜ ವಿಜ್ಞಾನದಲ್ಲಿ ನಮಗೆ ಇತಿಹಾಸ ಪ್ರಶ್ನೆಗಳು ಹೆಚ್ಚಾಗಿ ಬಂದಿದೆ. ಅದು HSTR ಎಕ್ಸಾಮ್ನಲ್ಲಿ, ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ. ಯಾರು ಸ್ಪರ್ಧಾ ಕರ್ನಾಟಕ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಆನ್ಲೈನ್ ಒಂದು ಮೊಬೈಲ್ ಆ್ಯಪ್ ಏನಿದೆ, ಪ್ಲೇಸ್ಟೋರಲ್ಲಿ ಹೋಗಿ ನೀವು PSTR ಕೋರ್ಸ್ ಬಗ್ಗೆ, ಅದೇ ರೀತಿಯಾಗಿ ನೀವು ಈ ಒಂದು HSTR ಸೋಷಿಯಲ್ ಸೈನ್ಸ್ ಮತ್ತು GPSTR ಬಗ್ಗೆ, PM ಮೆಥಡ್ ಬಗ್ಗೆ ವಿಡಿಯೋಗಳನ್ನು ಪರ್ಚೇಸ್ ಮಾಡಿ ಇದರ ಸದುಪಯೋಗ ಪಡಿಸ್ಕೊಳ್ಬೋದು. ಹಾಗಾದರೆ ಹಿಂದೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳ ಆಧಾರದ ಮೇಲೆ ಈಗ 2026ರಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳಬಹುದು ಅನ್ನುವಂಥ ವಿಷಯಗಳನ್ನ ಇಟ್ಕೊಂಡು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನೋಡಿ, ದ ನ್ಯೂ ಡೀಲ್ ಅಂತಕ್ಕಂಥದ್ದು. ನೋಡಿ, ದ ನ್ಯೂ ಡೀಲ್ ಅಂತಕ್ಕಂತಹ ಒಂದು ಅಂಶ ಏನಿದೆ, ಇದರ ಒಂದು ಒಪ್ಪಂದ ಯಾವಾಗ ಮತ್ತು ಯಾವ ವಿಷಯಗಳಿಗೆ ಸಂಬಂಧಿಸಿದಂತೆ ಆಯಿತು ಅನ್ನೋ ಕಾನ್ಸೆಪ್ಟ್ ಮೇಲೆ ನಮಗೆ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಅಮೇರಿಕಕ್ಕೆ ಸಂಬಂಧಿಸಿದಂತೆ ದ ನ್ಯೂ ಡೀಲ್ ಸುಧಾರಣೆ, ರಿಫಾರ್ಮ್ಸ್ಗೆ ಸಂಬಂಧಿಸಿದಂಥ ಅಂಶಗಳು. ನೋಡಿ, 1929ರಲ್ಲಿ ಈ ಆರ್ಥಿಕ ಕುಸಿತ ಏನಾಯಿತು, ಈ ಆರ್ಥಿಕ ಕುಸಿತ ಉಂಟಾದಂಥ ಸಂದರ್ಭದಲ್ಲಿ USA ಅಂದರೆ ಈ ಒಂದು ಅಮೇರಿಕದಲ್ಲಿ 25% ನಿರುದ್ಯೋಗ ಅಂತಕ್ಕಂಥದ್ದು, ಅನ್ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದು ಹೆಚ್ಚಾಯಿತು. ಈ ಸಂದರ್ಭದಲ್ಲಿ ಆದಂಥ ಘಟನೆಗಳು 1930ರಲ್ಲಿ ಈ ಒಂದು ನಿರ್ಣಯಕ್ಕೆ ಇವೆಲ್ಲವನ್ನು ದಿವಾಳಿತನ, ಈ ಬ್ಯಾಂಕುಗಳ ಈ ಬ್ಯಾಂಕುಗಳ ದಿವಾಳಿ ಇವೆಲ್ಲ ಆದಂಥದ್ದು. ಯಾಕೆ ಅಂದರೆ ನೀವು HSTR ಅಂದ ತಕ್ಷಣ ವರ್ಲ್ಡ್ ಹಿಸ್ಟ್ರಿನೂ ಸಹ ಓದಬೇಕಾಗತ್ತೆ. ವರ್ಲ್ಡ್ ಹಿಸ್ಟ್ರಿನೂ ಸಹ ಓದಬೇಕು. ಒಂದು ಅಲಿಪ್ತ ನೀತಿ ಇರ್ಬೋದು. ನೆಕ್ಸ್ಟು ಅದಾದಮೇಲೆ ನಿಮಗೆ ಏನು ಫಸ್ಟ್ ಬಿಗಿನಿಂಗಲ್ಲಿ ಈಗ ನಿಮಗೆ ಲೀಗ್ ಆಫ್ ನೇಷನ್ಸ್ ಇರ್ಬೋದು, ಹಾಗೆ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಇರ್ಬೋದು, ರಷ್ಯಾ ರೆವಲ್ಯೂಷನ್ ಇರ್ಬೋದು, ಫ್ರಾನ್ಸ್ ಮತ್ತು ಇಟಲಿ ಮತ್ತು ಜರ್ಮನಿ ಏಕೀಕರಣ ಇರ್ಬೋದು. ಈ ಕಾನ್ಸೆಪ್ಟ್ಗಳಲ್ಲಿ ಜರ್ಮನಿ ಇವೆಲ್ಲವನ್ನು ಸಹ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಓದಬೇಕಾಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆಗಳ ಒಂದು ಅಂಶಕ್ಕೆ ಒಂದು ಅಗ್ರಿಮೆಂಟ್ ಅಥವಾ ಸುಧಾರಣೆ ಅಂತ ಆಯಿತು, ಅದು ನ್ಯೂ ಡೀಲ್ ಸುಧಾರಣೆ ಅಂತ. ನೋಡಿ, ಇದನ್ನು ಯಾರ ಕಾಲದಲ್ಲಿ, ಅಮೇರಿಕದ ಅಧ್ಯಕ್ಷರ ಕಾಲದಲ್ಲಿ ಇದಾಯಿತು ಅಂದರೆ ಈ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ನೋಡಿ, ಫ್ರಾಂಕ್ಲಿನ್ ರೂಸ್ವೆಲ್ಟು ವಿಶ್ವಸಂಸ್ಥೆ ಸ್ಥಾಪನೆ ಆದ ದಿವಸ ಇರಲಿಲ್ಲ ವಿಶ್ವಸಂಸ್ಥೆ, ಆದರೆ UNO ಅನ್ನೋ ಪದವನ್ನು ಪರಿಚಯಿಸಿದವನು ಯಾರು ಅಂದರೆ ಫ್ರಾಂಕ್ಲಿನ್ ರೂಸ್ವೆಲ್ಟ್. ಹಾಗಾಗಿ ಈ ಒಂದು UNOದ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂದರೆ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಅವ್ರಿಗೆ ಕರಿತೀವಿ. ಹ್ಯಾರಿ ಟ್ರೂಮನ್ ಇದ್ದ ಅಮೇರಿಕದ ಅಧ್ಯಕ್ಷ. ಅಂದರೆ ಅಕ್ಟೋಬರ್ 24, 1945 ವಿಶ್ವಸಂಸ್ಥೆ ಸ್ಥಾಪನೆ ಆದಾಗ. ಆದರೆ ವಿಶ್ವಸಂಸ್ಥೆ ಸ್ಥಾಪನೆ ಆಗಬೇಕಾದ್ರೆ ಇದ್ದಂತಹ 5 ದೇಶಗಳ ಲೀಡರ್ಸಲ್ಲೂ ಇವರು ಇದ್ದರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈ ಒಂದು ದ ನ್ಯೂ ಡೀಲ್ ಅಂತಕ್ಕಂಥದ್ರ ಬಗ್ಗೆ ನಿಮ್ಗೆ ಗೊತ್ತಾಯಿತು. ಅಬ್ರಹಾಂ ಲಿಂಕನ್ ಸಹ ಅಮೇರಿಕದ ಒಬ್ಬ ಅಧ್ಯಕ್ಷ ಆಗಿದ್ದ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಹಾಗೆ ಜಾರ್ಜ್ ವಾಷಿಂಗ್ಟನ್ ಅಂತಕ್ಕಂಥವನು ಅಮೇರಿಕದ ಒಬ್ಬ ಮೊದಲ ಅಧ್ಯಕ್ಷ ಆಗಿದ್ದರಿಂದ ಇವನ ಹೆಸರಲ್ಲಿ ವಾಷಿಂಗ್ಟನ್ DC ಅಂತಕ್ಕಂಥ ಒಂದು ನಗರಕ್ಕೆ ಹೆಸರಿಟ್ಟಿದ್ದಾರೆ. ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ ಅಂತಕ್ಕಂಥದ್ದು. ನಿಮಗೆ ಏನು ವರ್ಲ್ಡ್ ಬ್ಯಾಂಕ್ ಇರ್ತಕ್ಕಂಥದ್ದು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇರ್ತಕ್ಕಂಥದ್ದು ಎಲ್ಲಿ ಅಂದರೆ ಈ ವಾಷಿಂಗ್ಟನ್ DC ವುಡ್ರೋ ವಿಲ್ಸನ್ ಬಗ್ಗೆ ನಿಮಗೆ ಗೊತ್ತಿದೆ. ಇವರನ್ನು ಫಾದರ್ ಆಫ್ ಲೀಗ್ ಆಫ್ ನೇಷನ್ ಅಂತ ಕರಿತೀವಿ. ಫಾದರ್ ಆಫ್ ಲೀಗ್ ಆಫ್ ನೇಷನ್ ಅಂತ ಕರಿತೀವಿ. ಈ ಒಂದು ರಾಷ್ಟ್ರ ಸಂಘ, ಸ್ನೇಹಿತರೆ, ರಾಷ್ಟ್ರ ಸಂಘ ಏನಿದೆ, ಈ ರಾಷ್ಟ್ರ ಸಂಘ ಸ್ಥಾಪನೆಯಾಗಿದ್ದು 1920ರಲ್ಲಿ, ವಿಶ್ವಸಮರ ಮೊದಲು ಆದಮೇಲೆ. ಹಾಗಾಗಿ ವುಡ್ರೋ ವಿಲ್ಸನ್, ಫ್ರಾಂಕ್ಲಿನ್ ರೂಸ್ವೆಲ್ಟ್, ಅಬ್ರಹಾಂ ಲಿಂಕನ್ ಮತ್ತು ಜಾರ್ಜ್ ವಾಷಿಂಗ್ಟನ್ ಇವರೆಲ್ಲ ಈ ಅಮೇರಿಕದ ಅಧ್ಯಕ್ಷೀಯ ಸ್ಥಾನದಲ್ಲಿದ್ದಂಥವರು. ಹಾಗೆ ಇವರಿಗೆ ಸಂಬಂಧಿಸಿದಂಥ ಕಾನ್ಸೆಪ್ಟಲ್ಲಿ ನಮಗೆ ದ ನ್ಯೂ ಡೀಲ್ ಬಗ್ಗೆ ಗೊತ್ತಾಯಿತು. ನಮಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆನೂ ಸಹ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳು ಇಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಲಿ. ಇದಾದಮೇಲೆ ಯಾವ ರಾಷ್ಟ್ರ 19ನೇ ಶತಮಾನ ಅಂದರೆ ಈಗ 19th ಸೆಂಚುರಿಯಲ್ಲಿ ನಮಗೆ 2 ವಿಶ್ವಸಮರಗಳಾಯಿತು. 1914ರಿಂದ 18ರವರೆಗೆ ಒಂದು, 1939ರಿಂದ 1945ರವರೆಗೆ ಒಂದು, ಅಂದರೆ 19ನೇ ಶತಮಾನದಲ್ಲಾದಂಥ ಘಟನೆಗಳು. ಈ ಟ್ರಿಪಲ್ ಎಂಟಿಟಿ ಮತ್ತು ಟ್ರಿಪಲ್ ಅಲೈನ್ಸಸ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಟ್ರಿಪಲ್ ಎಂಟಿಟಿ ಅಂದರೆ 3 ರಾಷ್ಟ್ರೀಯ ಒಂದು ಸ್ನೇಹಿತ ಒಪ್ಪಂದಗಳು ಹೇಗಾಯಿತು ಅನ್ನೋ ಕಾನ್ಸೆಪ್ಟ್ ಮೇಲೆ ಕೆಟ್ಟಿದ್ದಾರೆ. ಈ ಟ್ರಿಪಲ್ ಎಂಟಿಟಿ ಅಂತಕ್ಕಂಥ ದೇಶಗಳು ಅಂತಕ್ಕಂತಹ 3 ಸ್ನೇಹ ರಾಷ್ಟ್ರಗಳು ಯಾವುದಿತ್ತು ಅಂತ. 3 ಸ್ನೇಹ ರಾಷ್ಟ್ರಗಳು ಇದು ಫಸ್ಟ್ ವರ್ಲ್ಡ್ ವಾರ್ಲಿ ಅಂತ ನಿಮಗೆ ಗೊತ್ತಿರಲಿ. ಯಾವುದು ಅಂದರೆ, ಯಾಕೆ ಅಂದರೆ ಸೆಕೆಂಡ್ ವರ್ಲ್ಡ್ ವಾರ್ಲಿ ನಿಮ್ಗೆ 2ನೇ ವಿಶ್ವ ಸಮರದಲ್ಲಿ ಏನಾಗುತ್ತೆ,
ಒಂದು ಆಕ್ಸಿಸ್ ಪವರ್ ಅಂತ ಬರುತ್ತೆ. ಯಾವ್ದು ಬರುತ್ತೆ? ಆಕ್ಸಿಸ್ ಪವರ್ ಬರುತ್ತೆ. ಹಾಗೆ ನಿಮಗೆ ಅಲೈಡ್ ಪವರ್ ಅಂತ ಬರುತ್ತೆ. ಅಲೈಡ್ ಪವರ್ ಅಂತ ಬರುತ್ತೆ. ಆಕ್ಸಿಸ್ ಪವರಲ್ಲಿ, ಅಲೈಡ್ ಪವರಲ್ಲಿ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ಈಗ ಫಸ್ಟ್ ವರ್ಲ್ಡ್ ವಾರಲ್ಲಿ ಸ್ನೇಹ ರಾಷ್ಟ್ರಗಳು ಅಂತ ಗೊತ್ತಿರಬೇಕು ನಿಮಗೆ. ನೋಡಿ, ವಿರೋಧಿ ಸ್ನೇಹ ರಾಷ್ಟ್ರಗಳು ಅಂತಕ್ಕಂಥದ್ದು ಯಾವುದು ಅಂತ ಗೊತ್ತಿರಬೇಕು ನಮಗೆ. ನೋಡಿ, ಫಸ್ಟ್ ವರ್ಲ್ಡ್ ವಾರ್ಲಿ ಇಂಗ್ಲೆಂಡ್, ಫ್ರಾನ್ಸ್ ಮತ್ತು ರಷ್ಯಾ ಅಂತಕ್ಕಂಥದ್ದು ಸ್ನೇಹ ರಾಷ್ಟ್ರಗಳಿಗೆ ಸಂಬಂಧಿಸಿದಂತೆ ಟ್ರಿಪಲ್ ಎಂಟಿಟಿಗೆ ಸಂಬಂಧಿಸಿದಂತೆ. ಹಾಗೆ ಈ ಒಂದು ಟ್ರಿಪಲ್ ಎಂಟಿಟಿ ಅಂತ ಕರಿತಕ್ಕಂಥದ್ದು, ಹಾಗೆ ಟ್ರಿಪಲ್ ಅಲೈಸಸ್ಸಿಗೆ ಸಂಬಂಧಿಸಿದಂತೆ ಈ ಒಂದು ಇಟಲಿ, ಆಸ್ಟ್ರಿಯಾ, ಜರ್ಮನಿ ಮತ್ತು ಈ ಒಂದು ಹಂಗೇರಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಯಾವುದು? ಹಂಗೇರಿ ಅಂತಕ್ಕಂಥದ್ದು ಗೊತ್ತಿರಲಿ. ಬಟ್ ಈ ಆಪ್ಷನ್ಸಿಗೆ ಆಪ್ಷನ್ ಬಿ ಸರಿಯಾದ ಉತ್ತರ. ಈ ಪ್ರಶ್ನೆಗೆ ಯಾವುದು ಉತ್ತರ ಸರಿ ಅಂದರೆ ಆಪ್ಷನ್ ಬಿ ನಿಮಗೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ನಮಗೆ ಟ್ರಿಪಲ್ ಎಂಟಿಟಿ ಮತ್ತು ಟ್ರಿಪಲ್ ಅಲೈಸಸ್ ಅಂತಕ್ಕಂಥ ದೇಶಗಳು. ಟ್ರಿಪಲ್ ಎಂಟಿಟಿ ಅಂತ ಕೇಳಿದರೆ ನಿಮಗೆ ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ, ಇಟಲಿ, ಆಸ್ಟ್ರಿಯಾ, ಜರ್ಮನಿ ಅಲೈಸಸ್ಸಲ್ಲಿ ಬರ್ತಕ್ಕಂಥದ್ದು. ಹಾಗೆ ನಮಗೆ ಆಕ್ಸಿಸ್ ಪವರ್ ಅಂತಕ್ಕಂಥ ದೇಶಗಳು ಮಿತ್ರ ಮತ್ತು ಶತ್ರು ರಾಷ್ಟ್ರಗಳಿಗೆ ಸಂಬಂಧಿಸಿದಂತೆ ಸೆಕೆಂಡ್ ವರ್ಲ್ಡ್ ವಾರ್ಲಿದ್ದಂಥ ದೇಶಗಳ ಬಗ್ಗೆ ನಿಮಗೆ ಮಾಹಿತಿ ಬರಬೇಕು. ನೋಡಿ, ನಮಗೀಗ ಆಕ್ಸಿಸ್ ಪವರ್ ಅಂತಕ್ಕಂಥ ಈ ಆಕ್ಸಿಸ್ ಪವರ್ಲಿದ್ದಂಥ ದೇಶಗಳು ಯಾವ್ಯಾವುದು ಅಂತ ಕೇಳಿದ್ರು. 3 ದೇಶಗಳು ಸೆಕೆಂಡ್ ವರ್ಲ್ಡ್ ವಾರ್ಲಿ ಆಕ್ಸಿಸ್ ಪವರ್ಲಿದ್ದಂಥ ದೇಶಗಳು ಈ ಜರ್ಮನಿ, ಇಟಲಿ ಮತ್ತು ಜಪಾನ್. ಯಾವುದು ಅಂದರೆ ಈ ಜರ್ಮನಿ ಇರ್ಬೋದು, ಹಾಗೆ ಈ ಒಂದು ಇಟಲಿ ಇರ್ಬೋದು, ಹಾಗೆ ಈ ಜಪಾನ್ ಅಂತಕ್ಕಂಥ ದೇಶಗಳಿತ್ತು. ಹಾಗೆ ಅಲೈಸ್ ಪವರ್ ಅಂತಕ್ಕಂಥದ್ದೇನಿದೆ, ಅಥವಾ ಅಲೈಸ್ ಅಥವಾ ಅಲೈಡ್ ಪವರ್ ಅಂತ ಏನು ಕರಿತೀವಿ, ಇಲ್ಲಿ ನಿಮಗೆ ಬೇಕಾದಂಥದ್ದು ಈ ಒಂದು UK ಇರ್ಬೋದು, ಹಾಗೆ ನಿಮಗೆ ಈ ಒಂದು ರಷ್ಯಾ ಇರ್ಬೋದು, ಹಾಗೆ ನಮಗೆ ಈ ಒಂದು ಫ್ರಾನ್ಸ್ ಇರ್ಬೋದು. ನಂತರವಾಗಿ USA ಸೇರ್ಪಡೆಯಾಗಿದ್ರ ಬಗ್ಗೆಯೂ ಸಹ ನಿಮ್ಗೆ ಗೊತ್ತಿರಬೇಕು. ನಂತರವಾಗಿ USA ನಮಗೆ ಸೇರ್ಪಡೆಯಾಗಿದ್ರಲ್ಲೂ ಸಹ ನಿಮಗೆ ಗೊತ್ತಿರಬೇಕು ಅಂತಕ್ಕಂಥದ್ದು ಇರಲಿ. ನೆಕ್ಸ್ಟ್ ಹಾಗಾದರೆ ಈ ಒಂದು ಅಂಶಗಳು ಏನಾಯಿತು ಅಂತಕ್ಕಂಥದ್ದು ಗೊತ್ತಾಯಿತು. ಫಸ್ಟ್ ಆ್ಯಂಡ್ ಸೆಕೆಂಡ್ ವರ್ಲ್ಡ್ ವಾರ್ಲಿದಂಥ ಘಟನೆಗಳ ಬಗ್ಗೆ ನಾವು ನೋಡಿದ್ವಿ. ನೆಕ್ಸ್ಟ್ ಅದಾದಮೇಲೆ ಈ ಕೆಳಗಿನ ಪಟ್ಟಿಯಲ್ಲಿ 2ನೇ ಮಹಾಯುದ್ಧದಲ್ಲಿ ವಿಜಯದ ನಿರ್ಣಯಗಳನ್ನು ಯಾವುದು ಗೆಲ್ತು? ಈ ಜರ್ಮನಿಯನ್ನು, ಅಡಲ್ಫ್ ಹಿಟ್ಲರ್ ಜರ್ಮನಿಯವನ್ನೆಲ್ಲ ಸೋಲಿಸಿಬಿಟ್ಟು ಯಾವ ದೇಶಗಳು ಜರ್ಮನಿ, ಜಪಾನ್, ಇಟಲಿಯಲ್ಲಿ ಒಂದು ಪೌರತ್ವವನ್ನು ಅಥವಾ ಅಲ್ಲಿನ ಒಂದು ವಿಜಯ ಪತಾಕೆಯನ್ನು ಆರಿಸಿದಂತಹ ಒಂದು ಸರಿಯಾದ ಪಟ್ಟಿ ಯಾವುದು ಅಂತ ಗೊತ್ತಿದೆ. ನೋಡಿ, ವಿಶ್ವಸಂಸ್ಥೆ ಕಾಯಂ ಸದಸ್ಯತ್ವ ರಾಷ್ಟ್ರಕ್ಕೆ ಒಂದು ಬಳುವಳಿಯಾಗಿ ಪಡೆದಂಥ ಅಂಶಗಳು. ವಿನ್ಸೆಂಟ್ ಚರ್ಚಿಲ್ಲು ಈ UK ಇಂಗ್ಲೆಂಡಿನ ಪ್ರಧಾನಮಂತ್ರಿ ಆಗಿದ್ದ. ಯಾರಾಗಿದ್ದ? ಪ್ರಧಾನಮಂತ್ರಿ ಆಗಿದ್ದ ಈ ಒಂದು ಸೆಕೆಂಡ್ ವರ್ಲ್ಡ್ ವಾರ್ ನಡೆದಾಗ. ನೋಡಿ, ಹ್ಯಾರಿ ಟ್ರೂಮನ್ ಬಗ್ಗೆ ಗೊತ್ತಿರಬೇಕು. 1945ರಲ್ಲಿ ಒಂದು ಅಮೇರಿಕದ USA ಅಧ್ಯಕ್ಷ ಯಾರಾಗಿದ್ದ? ಹ್ಯಾರಿ ಟ್ರೂಮನ್. ಅದೇ ರೀತಿಯಾಗಿ 1947 ಭಾರತ ಸ್ವತಂತ್ರಗೊಂಡಾಗ ಅಮೇರಿಕದ ಅಧ್ಯಕ್ಷ ಯಾರಾಗಿದ್ದ ಅಂದರೆ ಈ ಒಂದು ಹ್ಯಾರಿ ಟ್ರೂಮನ್ ಅಂತ ಗೊತ್ತಿರಬೇಕು. ಈಗ ವಿನ್ಸೆಂಟ್ ಚರ್ಚಿಲ್ ಬಗ್ಗೆ ಗೊತ್ತಿದೆ. ಬಟ್ ಭಾರತ ಸ್ವತಂತ್ರಗೊಂಡಾಗ ಇಂಗ್ಲೆಂಡಿನ ಪ್ರಧಾನಿ ಯಾರಿದ್ರು ಅಂದರೆ ಈ ಕ್ಲೆಮೆಂಟ್ ಆಟ್ಲಿ ಅಂತಕ್ಕಂಥವ್ರು ಇದ್ದರು. ಯಾರು? ಕ್ಲೆಮೆಂಟ್ ಆಟ್ಲಿ ಇದ್ದರು. ಹಾಗೆ ಸ್ಟಾಲಿನ್ ಅಂತಕ್ಕಂಥವ್ರು ಏನಾಗಿದ್ರು? ರಷ್ಯಾದ ಒಬ್ಬ ಮುಖ್ಯಸ್ಥನಾಗಿದ್ದಂಥದ್ದು ಗೊತ್ತಿರಬೇಕು. ದಿಗಾಲೆ ಅಂತಕ್ಕಂಥವ್ರು ಏನಿದ್ರು ಅಂದರೆ ಇವರು ಫ್ರಾನ್ಸ್ನವರು ಅಂತ ಗೊತ್ತಿರಬೇಕು. ಇವ್ರ ಜೊತೆಗೆ ಒಬ್ಬರು ಸೇರ್ತಾರೆ. ಯಾರು ಅಂದರೆ ಈ ಚೀನಾ ಅಂತ ಗೊತ್ತಿರಲಿ. ಚೀನಾದಲ್ಲಿ ಚಿಕಿಯಾಂಗ್ ಕೈಶೇಕ್, ಚೀನಾದ ಅಧ್ಯಕ್ಷ ಯಾರಿದ್ದ? ಚಿಕಿಯಾಂಗ್ ಈ ಒಂದು ಕೈಶೇಕ್ ಅಂತಕ್ಕಂಥವ್ರು ಇದ್ದ. ಇವರು ಸೇರಿ 5 ರಾಷ್ಟ್ರಗಳು ಪರ್ಮನೆಂಟ್ ಕಂಟ್ರೀಸ್ ಆಯ್ತು ವಿಶ್ವಸಂಸ್ಥೆಯಲ್ಲಿ. ಈ 5 ರಾಷ್ಟ್ರಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಯಾವ್ಯಾವುದು? UK, USA, ರಷ್ಯಾ, ಫ್ರಾನ್ಸ್ ಮತ್ತು ಈ ಒಂದು ಚೀನಾ. ಹಾಗಾಗಿ ಈ ಫಸ್ಟ್ ಗ್ರೂಪ್ ಏನಿದೆ, ವಿಜಯಶಾಲಿ ರಾಷ್ಟ್ರಗಳೇನು ಮಾಡ್ತವೆ? UNOದಲ್ಲಿ 5 ಕಾಯಂ ಸದಸ್ಯ ರಾಷ್ಟ್ರಗಳಾಗುತ್ತೆ. ಏನಾಗುತ್ತೆ? 5 ಕಾಯಂ ಸದಸ್ಯ ರಾಷ್ಟ್ರಗಳಾಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಈ ಥರ್ಡ್ ಕ್ವಶನ್ಸಿಗೆ ಎ ಸರಿಯಾದ ಉತ್ತರ. ನ್ಯಾಮ್ ಅಲಿಪ್ತ ರಾಷ್ಟ್ರಗಳ ಕೂಟ ಮಾಡಿಕೊಂಡಿದ್ದು ಎಲ್ಲಿ ಅಂತಿದೆ. ನೋಡಿ, ನಮಗಿಲ್ಲಿ 2 ನವದೆಹಲಿ ಇದೆ, ಕೈರೋ ಇದೆ, ಬಾಂಡುಂಗ್ ಇದೆ, ಮತ್ತು ಈಗ ಕೈರೋ ಇದೆ ಮತ್ತು ಬಿಲ್ಗ್ರೇಡ್ ಇದೆ. ನೋಡಿ, ಇಲ್ಲಿ 2 ಆಪ್ಷನ್ಸ್ ಅಲ್ಲ ಅಂತ ಗೊತ್ತಾಗುತ್ತೆ. ಈ ಬಿಲ್ಗ್ರೇಡ್ ಮತ್ತು ಬಾಂಡುಂಗಲ್ಲಿ ಕನ್ಫ್ಯೂಸ್ ಆಗುತ್ತೆ. ನಿಮಗೆ ಗೊತ್ತಿರಲಿ, ನೆಹರು ಅವರು ಇರ್ಬೋದು, ಈಜಿಪ್ಟ್ ಮತ್ತು ಇಂಡೋನೇಷ್ಯಾ ಮತ್ತು ಯುಗೋಸ್ಲೋವಿಯಾದ ನಾಯಕರು ಸೇರಿ ಫಾದರ್ ಆಫ್ ನ್ಯಾಮ್ ಅಂದರೆ ನೆಹರು ಅಂತ ಗೊತ್ತಿದೆ. ಬಾಂಡುಂಗ್ ಅಂತಕ್ಕಂಥದ್ದು ಎಲ್ಲಿದೆ ಅಂದರೆ ಈ ಇಂಡೋನೇಷ್ಯಾದಲ್ಲಿದೆ. ಎಲ್ಲಿದೆ? ಇಂಡೋನೇಷ್ಯಾದಲ್ಲಿರ್ತಕ್ಕಂಥ ಒಂದು ಬಾಂಡುಂಗ್ ಸಮ್ಮೇಳನ ಅಂತಕ್ಕಂಥದ್ದು ನಡೆಯುತ್ತೆ. ಈ ಬಾಂಡುಂಗ್ ಸಮ್ಮೇಳನ 1960, ಈ ಕೋಲ್ಡ್ ವಾರ್ ಅಂತ ಏನು ಕರಿತೀವಿ, ಶೀತಲ ಸಮರಕ್ಕೆ ಅನುಗುಣವಾಗಿ
ಮೂರನೇ ವಿಶ್ವ ಸಮರ ನಡಿಬಾರದು ಅಂತಕ್ಕಂಥ ಉದ್ದೇಶದಿಂದ 1955 ಎಷ್ಟರಲ್ಲಿ 1955ರಲ್ಲಿ ಈ ಬಾಂಡಂಗ್ ಒಪ್ಪಂದ ಅಥವಾ ಕಾನ್ಫರೆನ್ಸ್ ಮೂಲಕ ಏನಾಯಿತು ಅಂದರೆ ಈ ನ್ಯಾಮ್ ನಾನ್ ಅಲೈನ್ಡ್ ಮೂಮೆಂಟ್ ಅಂತ ಏನಿದೆ ಇದು ಸ್ಥಾಪನೆ ಆಯಿತು. ಇದರ ಫಾದರ್ ಯಾರು ಅಂದರೆ ನೆಹರು ಅಂತ ಗೊತ್ತಿರಬೇಕು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಾಂಡುಂಗ್ ಅಂತ. ಬಾಂಡುಂಗ್ ಅಂತಕ್ಕಂಥದ್ದು ಇಂಡೋನೇಷ್ಯಾದಲ್ಲಿದೆ. ಬಾಂಡುಂಗ್ ಕಾನ್ಫರೆನ್ಸ್ ನಡೆದಿದ್ದು 1955 ಅಂತ ಗೊತ್ತಿರಬೇಕು. ಬಟ್ ನ್ಯಾಮ್ ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದು ಯಾವಾಗ ಅಂತ ಕೇಳಿದರೆ 1961ರಲ್ಲಿ ಈ ಒಂದು ಯುಗಸ್ಲೋವಿಯಾ ಎಲ್ಲಿ ಈ ಯುಗಸ್ಲೋವಿಯಾದ ಬಿಲ್ಗ್ರೇಡಲ್ಲಿ ಅಂತ ಗೊತ್ತಿರಬೇಕು. ಎಲ್ಲಿ ಯುಗಸ್ಲೋವಿಯಾದ ಬಿಲ್ಗ್ರೇಡಲ್ಲಿ ಅಂತ ಗೊತ್ತಿರಬೇಕು. ನೋಡಿ, ಈ ಥರದ ಪ್ರಶ್ನೆಗಳನ್ನು ನಮಗೆ ಕೇಳೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ನಮಗಿಲ್ಲಿ ಬಾಂಡುಂಗ್ ಕಾನ್ಫರೆನ್ಸ್ ಮತ್ತು ಬಿಲ್ಗ್ರೇಡ್ 1961ನಲ್ಲಿ ನ್ಯಾಮ್ ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದು, ಬಿಲ್ಗ್ರೇಡಲ್ಲಿ ಯುಗಸ್ಲೋವಿಯಾ. ಇಂಡೋನೇಷ್ಯಾದಲ್ಲಿ ಸುಕಾರ್ನೋ ಏನಿದ್ದಾನೆ ಅವನೇ ನಮ್ಮ ರಿಪಬ್ಲಿಕ್ ಡೇ 1950ರಲ್ಲಿ ಫಸ್ಟ್ ಚೀಫ್ ಗೆಸ್ಟ್ ಆಗಿ ಬಂದಿದ್ದು. ಆ ಬಾಂಡುಂಗಲ್ಲಿ ನಡೆದಂಥ ಸಭೆ ಏನಿದೆ 1955 ನಡೀತು. ನ್ಯಾಮ್ ಅಲಿಪ್ತ ರಾಷ್ಟ್ರ ನೀತಿ ಮೂರನೇ ವಿಶ್ವ ಸಮರವನ್ನು ತಡೆಗಟ್ಟುವ ಉದ್ದೇಶದಿಂದ ಇದು ಸ್ಥಾಪನೆ ಆಗಿದ್ದರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇದು ವರ್ಲ್ಡ್ ಹಿಸ್ಟ್ರಿ. ಅಲ್ ಇಜಾರ್ ಕಾಲಗಣನ ಕ್ರಮ ಆರಂಭವಾಗಿದ್ದು ಯಾವ ಘಟನೆ ನಡೆದಿದ್ದರಿಂದ? ಮೊಹಮ್ಮದ್ ಪೈಗಂಬರ್ ಬಗ್ಗೆ ಸುಮಾರು ಪ್ರಶ್ನೆ ಬಂದಿದೆ. ಖದೀಜಾ ಬಗ್ಗೆ, ಅವರ ವಿಧವ ರಾಣಿ ಬಗ್ಗೆ ಬಂದಿದೆ, ಅಥವಾ ಮದುವೆ ಆಗಿದೆ ಹೆಂಡತಿ ಬಗ್ಗೆ ಬಂದಿದೆ. ನೋಡಿ, ಮೊಹಮ್ಮದ್ ಪೈಗಂಬರ್ ಅಂತಕ್ಕಂಥವರು ಯಾವಾಗ ಜನಿಸಿದರು ನೋಡಿ, 570ರಲ್ಲಿ ಇವರು ಜನಿಸಿದ್ದು ಮೆಕ್ಕಾದಲ್ಲಿ ಅಂತ ಗೊತ್ತಿರಬೇಕು. ಮೆಕ್ಕಾದಲ್ಲಿ. ಹಾಗೆ 632ರಲ್ಲಿ ಇವರ ಸಮಾಧಿ ಇರೋದೆಲ್ಲಿ ಅಂದರೆ ಮದೀನಾದಲ್ಲಿ ಅಂತ ಗೊತ್ತಿರಬೇಕು. ಪ್ರವಾದಿ ಮಹಮ್ಮದ್ ಹುಟ್ಟಿದ ವರ್ಷ ಯಾವುದು ಅಂದರೆ 570 ಕಾಮನ್ ಇರಾ ಅಂತ ಗೊತ್ತಿರಬೇಕು. ಇವೆಲ್ಲ ಯಾವುದು ಅಂದರೆ ಸಾಮಾನ್ಯ ಶಕ, ಕಾಮನ್ ಇರಾ. ಹಾಗಾದರೆ ಈ ಮೆಕ್ಕಾದ ಈ ಮೊಹಮ್ಮದ್ ಪೈಗಂಬರ್ ಈ ಮೂರ್ತಿ ಪೂಜೆಗಳ ಬಗ್ಗೆ ಅಥವಾ ಈ ನಾಸ್ತಿಕತೆ ಆಸ್ತಿಕತೆಗೆ ಅನುಗುಣವಾಗಿ ಕೆಲವು ನಿಯಮಗಳನ್ನು ವಿರೋಧಿಸಿದಾಗ ಅಲ್ಲಿನ ಜನ ಏನು ಮಾಡ್ತಾರೆ, ಇವನಿಗೆ ಕೊಳೆ ಸಂಚನ್ನು ಹೂಡಿದಾಗ ಮೆಕ್ಕಾದಿಂದ ಮದೀನಕ್ಕೆ ಏನು ಮಾಡ್ತಾರೆ, ಮೊಹಮ್ಮದ್ ಪೈಗಂಬರ್ ಮೆಕ್ಕಾದಿಂದ ಮದೀನಕ್ಕೆ ಬಂದಂಥ ಘಟನೆ 622. ಇದನ್ನೇನಂತ ಕರಿತೀವಿ, ಇಜರಾ ಶಕೆ ಅಂತ ಕರಿತೀವಿ. ಈ ಘಟನೆಯನ್ನೇ ಇಲ್ಲಿ ಈ ರೀತಿಯಾಗಿ ಕೇಳಿದ್ದಾನೆ. ಮತ್ತೆ ಇವರು 630ರಲ್ಲಿ ಏನು ಮಾಡ್ತಾರೆ, ಈ ಮದೀನದಿಂದ ಮತ್ತೆ ಮೆಕ್ಕಕ್ಕೆ ಹೋಗ್ತಾರೆ. ಪ್ರವಾದಿ ಮಹಮ್ಮದ್ ಮೆಕ್ಕವನ್ನು ಗೆದ್ದುಕೊಂಡ ವರ್ಷ ಯಾವುದು ಅಂದರೆ 630ರಲ್ಲಿ ಮತ್ತೆ ಗೆಲ್ತಾರೆ. ಹಾಗೆ ಕುರಾನ್ ಬರವಣಿಗೆ ಪೂರ್ತಿಯಾದ ವರ್ಷದಿಂದ ಅಂದರೆ ಕುರಾನ್ ಮೊಹಮ್ಮದ್ ಪೈಗಂಬರ್ ಸತ್ತ ನಂತರ ಅವರ ಅನುಯಾಯಿಗಳು ಏನು ಮಾಡ್ತಾರೆ, ಕುರಾನ್ ಬರವಣಿಗೆ ಆಗುತ್ತೆ ಅಂತಕ್ಕಂಥದ್ದು. ಹಾಗಾದರೆ ನಮಗೆ ಇಜರಾ ಶಕೆ ಅಂದರೆ 622. ಎಷ್ಟು? 622. ಪೈಗಂಬರ್ ಹುಟ್ಟಿದ್ದು 530ರಲ್ಲಿ ಮೆಕ್ಕಾದಲ್ಲಿ. ಇವರ ಸಮಾಧಿ ಇರೋದು 632ರಲ್ಲಿ ಇವರು ಡೆತ್ ಆಗ್ತಾರೆ ಮದೀನಾದಲ್ಲಿ. ಹಾಗೆ ಮತ್ತೆ ಅವರು ಮೆಕ್ಕಾಕ್ಕೆ ಬಂದಿದ್ದು 630ರಲ್ಲಿ. ಹಾಗೆ ಇಜರಾ ಶಕೆ 622. ಹಾಗಾದರೆ ಮೊಹಮ್ಮದ್ ಪೈಗಂಬರ್ ಅವರ ರಾಣಿಯ ಬಗ್ಗೆ ಅಥವಾ ಮಡದಿಯ ಬಗ್ಗೆ, ಖದೀಜಾ ಬಗ್ಗೆನೂ ಸಹ ಪ್ರಶ್ನೆಗಳನ್ನು ಕೇಳಿರೋದು ಗೊತ್ತಿರಬೇಕು ನಿಮಗೆ. ಅದಾದಮೇಲೆ ಕೆಳಗಿನವುಗಳಲ್ಲಿ ಯಾವುದು ಪ್ರಪಂಚದ ಅತಿ ಎತ್ತರದ ದ್ವಾರವೆನಿಸಿದೆ ಅಂತ? ದ್ವಾರ, ಗೋಪುರ. ನೋಡಿ, ಭಾರತದಲ್ಲೇ ಅತ್ಯಂತ ದೊಡ್ಡ ಗೋಪುರ ಅಂದರೆ ಗೋಲ್ ಗುಂಬಾಜ್, ಬಿಜಾಪುರ ಅಂತ. ನೋಡಿ, ನೀವು ಉತ್ತರ ಪ್ರದೇಶದ ಆಗ್ರಾ ಜಿಲ್ಲೆಯಲ್ಲಿರ್ತಕ್ಕಂಥ ಫತೇಪುರ್ ಸಿಕ್ರಿ ಏನಿದೆ ಇದು ಅತ್ಯಂತ ದೊಡ್ಡ ಗೋಪುರವಾಗಿದೆ ಅಂತ ಗೊತ್ತಿರಬೇಕು. ಅಕ್ಬರ್ ಅಂತಕ್ಕಂಥವನು ಯಾರು? ಈ ಅಕ್ಬರ್ ಅಂತಕ್ಕಂಥವನು 1572ರ ಈ ಒಂದು ಗುಜರಾತಿನ 1572ರ ಗುಜರಾತಿನ ವಿಜಯದ ನೆನಪಿಗಾಗಿ ಕಟ್ಟಿಸ್ತಾನೆ ಈ ಫತೇಪುರ್ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜ. ನೋಡಿ, ಈ ಒಂದು ಫತೇಪುರ್ ಸಿಕ್ರಿಯ ಬುಲಂದ್ ದರ್ವಾಜ ಮೇಲೆ ಬರೀತಾನೆ, ಜಗತ್ತು ಒಂದು ಸೇತುವೆ, ಅದನ್ನು ನಾವು ದಾಟಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಬರೆಸಲಾಗಿದೆ ಅಂತಕ್ಕಂಥದ್ದು ಗೊತ್ತಿರಲಿ. ಹಾಗಾದರೆ ಫತೇಪುರ್ ಸಿಕ್ರಿ ನಿರ್ಮಾಣ ಕಾರ್ಯ ಕಂಪ್ಲೀಟ್ ಆಗಿದ್ದು 1602ರಲ್ಲಿ, ತಾಜ್ ಮಹಲ್ಗಿಂತ ಮುಂಚೆನೇ ಆಗಿದೆ. ಹಾಗಾದರೆ ಆಗ್ರಾದ ತಾಜ್ ಮಹಲಲ್ಲಿ ಮಮತಾಜು 1631ರಲ್ಲಿ ಸಾಯ್ತಾಳೆ. 32ರಿಂದ 1653ರವರೆಗೆ ನಿರ್ಮಾಣ ಆಗಿದ್ದು ತಾಜ್ ಮಹಲ್. ಹಾಗಾದರೆ ನಮಗೆ ಇಲ್ಲಿ ಈ ಒಂದು ಬಿಜಾಪುರದ ಗೋಲ್ ಗುಂಬಾಜ್ ನಿರ್ಮಾಣ ಆಗಿದ್ದು 1627ರಿಂದ 57. ಅಂದರೆ ಇದರ ನಿರ್ಮಾಣ ಕಾರ್ಯ ತಾಜ್ ಮಹಲ್ಗಿಂತ ಮುಂಚೆಲೇ ಸ್ಟಾರ್ಟ್ ಆಗಿದೆ. ಮೊಹಮ್ಮದ್ ಆದಿಲ್ ಶಾ ನಿರ್ಮಾಣ ಮಾಡಿದ್ದು. ನೋಡಿ, ಇದು ಆಗ್ರಾ ತಾಜ್ ಮಹಲ್ ಮತ್ತು ಜಾಮಿ ಮಸೀದಿ 1644ರಲ್ಲಿ ಇದು ನಿರ್ಮಾಣ ಕಾರ್ಯ ಆಗುತ್ತೆ. ಇದನ್ನು ಶಹಜಾನ್ ನಿರ್ಮಾಣ ಮಾಡಿದ್ರ ಬಗ್ಗೆ
ಆಗ್ರಾ ಶಹಜಾನ್ ತಾಜ್ಮಹಲ್ ನಿರ್ಮಾಣ ಆಗಿದ್ರ ಬಗ್ಗೆ, ಅಕ್ಬರ್ ನಿರ್ಮಾಣ ಮಾಡಿದ್ರ ಬಗ್ಗೆ, ಗೋಲ್ ಗುಂಬಾಜನ್ನು ಬಿಜಾಪುರದ ಮೊಹಮ್ಮದ್ ಆದಿಲ್ ಶಾ ಏನು ನಿರ್ಮಾಣ ಮಾಡಿದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು. ಇವುಗಳ ಇಯರನ್ನು ಏನು ಮಾಡ್ಬೋದು, ಕಾಲಾನುಕ್ರಮವಾಗಿ ಸಹ ಕೇಳ್ಬೋದು ಅಂತ. ಜಾಮಿ ಮಸೀದಿ ದೆಹಲಿ, ಇದು ಆಗ್ರಾದಲ್ಲಿದೆ. ಫಾತೇಪುರ್ ಸಿಕ್ರಿ ಉತ್ತರ ಪ್ರದೇಶದ ಸಿಕಂದರ್ ಅಥವಾ ಸಿಕ್ರಿಯಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ. ಇಲ್ಲಿ ನೀಡಿರುವ ನಕಾಶೆಯನ್ನು ಪರಿಗಣಿಸಿ ಕೆಳಗಿನ ಹೆಸರಿಸಿರುವ ಸ್ಥಳಗಳನ್ನು ಸೂಚ್ಯಾಂಕಗಳೊಂದಿಗೆ ಕೊಟ್ಟಿರುವ ಸರಿಯಾದ ಪಟ್ಟಿಯನ್ನು ಗುರುತಿಸಿ. ನೋಡಿ, ಒಂದು ಚಿತ್ರ ಕೊಟ್ಟಿದ್ದಾರೆ. ಇದರಲ್ಲಿ ಎ ಅಂತ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಸಿ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ಎ ಇದೆ, ಇಲ್ಲೂ ಬಿ ಇದೆ, ಇಲ್ಲೂ ಸಿ ಇದೆ, ಇಲ್ಲೂ ಡಿ ಇದೆ. ನೋಡಿ, ಇದನ್ನು ನಾವು ಇದು ಎ, ಇದು ಬಿ, ಇದು ಸಿ, ಇದು ಡಿ ಅಂತ ತಿಳ್ಕೊಬೇಕು. ಪ್ರಿಂಟಲ್ಲಿ ಆ ರೀತಿ ಬಂದಿರುತ್ತೆ. ಹಾಗಾದ್ರೆ ನಮಗೆ ಈಗ ಫಸ್ಟ್ ಕೇಳಿರ್ತಕ್ಕಂಥದ್ದು ಎ ಅಲ್ಲಿ ಯಾವುದು ಅಂತಕ್ಕಂಥದ್ದು, ಎ ಯಾವುದು ಅಂತಕ್ಕಂಥದ್ದು ನಮಗೆ ಬೇಕು. ಎ ಮತ್ತು ಬಿ ಕೊಟ್ಟಿದ್ದಾರೆ. ನೋಡಿ, ಎ ಯಾವುದು ಬಿ ಯಾವುದು ಅಂತಕ್ಕಂಥ ಕಾನ್ಸೆಪ್ಟ್ ಬಂದಾಗ ನಮಗೆ ಫಸ್ಟು ಎ ಪಾಟಲಿಪುತ್ರ ಅಂತಕ್ಕಂಥದ್ದು. ಎ ಯಾವುದು? ಪಾಟಲಿಪುತ್ರ. ಪಾಟಲಿಪುತ್ರ ಎಲ್ಲಿದೆ ಅಂದರೆ ಇದು ಮಗಧದ ಒಂದು ರಾಜಧಾನಿ ಆಗಿತ್ತು ಅಂತ ನಿಮಗೆ ಗೊತ್ತಿರಬೇಕು. ಪಾಟಲಿಪುತ್ರ ಮಗಧದ ರಾಜಧಾನಿ ಆಗಿತ್ತು. ಈಗ ಪಾಟಲಿಪುತ್ರ ಎಲ್ಲಿದೆ ಅಂದರೆ ಬಿಹಾರದಲ್ಲಿದೆ ಅಂತಕ್ಕಂಥದ್ದು. ಎಗೆ 4 ಎಲ್ಲಿದೆ ಅಂದರೆ ಇಲ್ಲಿದೆ. ಎಲ್ಲಿದೆ? ಎಗೆ 4 ಅಂತಕ್ಕಂಥ ಕಾನ್ಸೆಪ್ಟ್ ಎಲ್ಲಿದೆ? ಇಲ್ಲಿದೆ. ಇಲ್ಲ ಹಾಕೋಣ. ನೆಕ್ಸ್ಟ್ ಹಾಗಾದರೆ ಇದನ್ನು ನಾವು ಈ ರೀತಿಯಾಗಿ ಕನ್ವರ್ಟ್ ಮಾಡಿದಾಗ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಏನು ಕ್ವಶನ್ಸ್? ಬಿ ಅಂದರೆ ಯಾವುದು ಅಂತಕ್ಕಂಥದ್ದು ನಮಗೆ ಬೇಕು. ಬಿಗೆ 3. ನೋಡಿ, ಬಿ ಅಂತಕ್ಕಂಥದ್ದು 3ನೇ ಸ್ಥಾನದಲ್ಲಿದೆ. ಬಿಗೆ 3 ಇದು ಆನ್ಸರ್. ಬಿನ 3 ಸಾರನಾಥ, ಉತ್ತರ ಪ್ರದೇಶದ ಸಾರನಾಥ. ನೆಕ್ಸ್ಟ್ ಹಾಗಾದರೆ ಸಿ ಇದೆ. ಸಿಗೆ 2 ಇಲ್ಲಿದೆ. ಎಲ್ಲಿದೆ? ಇದು ತಮಿಳುನಾಡಿನ ಮಧುರೈಲಿರ್ತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈಗ ನಮಗೆ ಇಲ್ಲಿರ್ತಕ್ಕಂಥ ಅಂಶಗಳು ಪಾಟಲಿಪುತ್ರ ಎಲ್ಲಾಯಿತು? ಈಗ ಇಲ್ಲಿ ಪಾಟಲಿಪುತ್ರ ಬಂತು. ಬಿನಲ್ಲಿ ಸಾರನಾಥ ಬಂತು. ಮಧುರೈ ಅಂತಕ್ಕಂಥದ್ದು ತಮಿಳುನಾಡಲ್ಲಿ ಬಂತು. ಹಾಗೆ ಡಿ ಏನಿದೆ? ಜುನಾಗಢ್, ಗುಜರಾತಲ್ಲಿ. ಈ ಜುನಾಗಢ್ ಗುಜರಾತಲ್ಲಿ ಇರ್ತಕ್ಕಂಥ ರುದ್ರದಾಮನ ಶಾಸನ ಏನಿದೆ, ಜುನಾಗಢ್ ರುದ್ರದಾಮನ ಸಂಸ್ಕೃತ ಶಾಸನದ ಬಗ್ಗೆನೂ ನಿಮಗೆ ಗೊತ್ತಿರಬೇಕು. ಈ ರೀತಿಯಾಗಿ ಜೋಡಿಸ್ತಾ ಹೋಗ್ಬೇಕು. ಅಲ್ಲೇನು ಕೇಳಿದ್ದಾನೆ? ಎ ಬಿ ಸಿಗೆ ಇಲ್ಲಿ ನಂಬರ್ ಕೊಟ್ಟಿದ್ದಾನೆ. 1 2 3 4 ಕೊಟ್ಟಿದ್ದಾನೆ. ಈ 4ಗಳ ಮೂಲಕ ನೀವು ಆನ್ಸರ್ ಮಾಡಬೇಕು. ಇದು ರೈಟ್ ಆನ್ಸರ್ ಅಂತ ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ 8ನೇ ಪ್ರಶ್ನೆ. ಹರಪ್ಪ ನಾಗರಿಕತೆ ಯಾವ ನೆಲೆಯಲ್ಲಿ ಹಡಗು ಕಟ್ಟೆ ಇತ್ತು ಅಂತ. ನೋಡಿ, ಕಾಲಿಬಂಗನ್ ಅಂತಕ್ಕಂಥದ್ದು ರಾಜಸ್ಥಾನದಲ್ಲಿದೆ. ಕಪ್ಪು ಬಳೆ ಅಂತ ಕರಿತೀವಿ. ಮಟಕೆ ಕುಟಿಕೆಗಳಲ್ಲಿ ಸಿಕ್ಕಿದೆ. ಹಾಗೆ ಮಹೆಂಜೋದರ ಅಂತಕ್ಕಂಥದ್ದು ನಿಮಗೆ ಪಾಕಿಸ್ತಾನದಲ್ಲಿದೆ. ಈ ಮಹೆಂಜೋದರಕ್ಕೆ ಸಂಬಂಧಿಸಿದಂತೆ ನೀವು ಬೃಹತ್ ಸ್ನಾನಕೊಳಗಳು ಅವೆಲ್ಲವನ್ನು ನೋಡ್ಬೋದು. ದೊಡ್ಡ ನಗರ. ಬಟ್ ಭಾಳ ವಿಶೇಷವಾಗಿ 1957 ಈ ಲೋಥಾಲ್ ಏನಿದೆ, ಈ ಲೋಥಾಲ್ ಅಂತಕ್ಕಂಥದ್ದು ಹಡಗುಕಟ್ಟೆಯ ಜೊತೆಗೆ ವಿದೇಶದಲ್ಲಿ ಇವರು ವ್ಯಾಪಾರವನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದು ಈ ಲೋಥಾಲಿಂದಲೇ ತಿಳಿದು ಬಂದಿರೋದು ಗುಜರಾತಲ್ಲಿ. ಈ ಬನಾವಲಿ ಅಂತಕ್ಕಂಥದ್ದು ಎಲ್ಲಿದೆ ಅಂದರೆ ಹರಿಯಾಣದಲ್ಲಿದೆ. ಇಲ್ಲಿ ನೇಗಿಲ ಕುಳಗಳು ಇತ್ತೀಚೆಗೆ ದೊರೆತಿರೋದ್ರ ಬಗ್ಗೆ ಗೊತ್ತಿರಬೇಕು. ನೋಡಿ, ಇಂದಿನ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಭಾಳ ವಿಶೇಷವಾಗಿ ಮತ್ತೆ ಆಳವಾಗಿ ಮಾತಾಡಿದ್ದೀವಿ. ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ ಪ್ಲೇಸ್ಟೋರ್ನಲ್ಲಿ ಇವೆಲ್ಲವನ್ನು ಸಹ ನೀವು ಗಮನಿಸ್ಬೋದು. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಿಲ್ಲ ಅಂತ. ರಾಜಗೃಹ ಬಿಂಬಸಾರನ ರಾಜಧಾನಿಯಾಗಿತ್ತು. ನೋಡಿ, ರಾಜಗೃಹ ಅಂತಕ್ಕಂಥದ್ದೇನಿದೆ ಅಂದರೆ ಈ ಮಗಧವನ್ನು ಆಳಿದಂತಹ ಮೊದಲ ಮನೆತನಕ್ಕೆ ಸಂಬಂಧಿಸಿದಂತೆ ನಾವು ಪಾಟಲಿಪುತ್ರದಲ್ಲಿ ಆಳ್ವಿಕೆ ಮಾಡಿದ ಮೊದಲ ಮನೆತನ ಮಗಧದಲ್ಲಿದ್ದಂಥವನೇ ಬಿಂಬಸಾರ ಮಗಧದ ಸ್ಥಾಪಕ ರಾಜಧಾನಿಯಾಗಿತ್ತು. ಸರಿ. ನೋಡಿ, ಪಾಟಲಿಪುತ್ರವನ್ನು ರಾಜಗೃಹ ಅಂತ ಕರಿತಾ ಇದ್ವಿ, ಗಿರಿವಜ್ರ ಅಂತ ಕರಿತಾ ಇದ್ವಿ. ಈಗ ಬಿಹಾರದ ಪಾಟ್ನ ಏನಾಗಿದೆ, ಇದು ರಾಜಗೃಹವಾಗಿದೆ ಅಂತ ಗೊತ್ತಿರಬೇಕು. ಬಿಂಬಸಾರ ಕೋಸಲದ ರಾಜನಾಗಿತ್ತು. ಕೋಸಲ ಅಂದರೆ ಅಯೋಧ್ಯೆ. ನೋಡಿ, ಈ ಸ್ಟೇಟ್ಮೆಂಟ್ ಯಾವುದು ಸರಿ ಇಲ್ಲ ಅಂತ ಕೇಳಿದರೆ ಕೋಸಲ ಸರಿ ಇಲ್ಲ ಅಂತ ಗೊತ್ತಿರಬೇಕು. ಯಾಕೆಂದರೆ ಬಿಂಬಸಾರ ಮಗಧದವನಾಗಿದ್ದರಿಂದ ಇವನು ಕೋಸಲದವನು ಆಗಿರಲಿಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ನಮಗೆ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಕೋಸಲದ ಒಬ್ಬ ದೊರೆ ಯಾರಾಗಿದ್ದ ಅಂದರೆ ಪ್ರಸನ್ನಜಿತ್ ಅಂತಕ್ಕಂಥವನಿದ್ದ. ಯಾರಿದ್ದ? ಈ ಪ್ರಸನ್ನಜಿತ್ ಅಂತಕ್ಕಂಥವನು ಕೋಸಲದ ದೊರೆಯಾಗಿದ್ದ. ಈ ಬಿ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಲಿಚ್ಚವಿ ವೈಶಾಲಿ, ಬಿಹಾರದ ವೈಶಾಲಿ ಲಿಚ್ಚವಿ ಗೊತ್ತಿರಬೇಕು. ಹಾಗೆ ಅಜಾತಶತ್ರು ತನ್ನ ತಂದೆಯನ್ನು ಕೊಂದು ಅಧಿಕಾರಕ್ಕೆ ಬಂದ. ಇವನು ಪಿತೃಘಾತಕ ಅಂತ ಕರಿತೀವಿ. ಏನಂತ ಕರಿತೀವಿ? ಅಜಾತಶತ್ರುಗೆ ಪಿತೃಘಾತಕ ಅಂತ ಕರಿತೀವಿ. ಮಗಧದ
ಈ ಅಜಾತಶತ್ರು ಮತ್ತು ಬಿಂಬಸಾರನ ಬಗ್ಗೆ ಗೊತ್ತಿರಬೇಕು. ಬಿಂದುಸಾರ ಅಶೋಕನ ತಂದೆ, ಬಿಂಬಸಾರ ಅಜಾತಶತ್ರುವಿನ ತಂದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇವನೇ ಮೊದಲ ಬೌದ್ಧ ಸಮ್ಮೇಳನವನ್ನು ನಡೆಸಿಕೊಟ್ಟಂತಹ ಅಂಶಗಳ ಬಗ್ಗೆ ನಿಮಗೆ ಗೊತ್ತಿರಲಿ. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ, ಈ ಕೆಳಗಿನ ಮಹಾಜನಪದಗಳು ಅಂದರೆ ನಮಗೆ ಮಹಾಜನಪದಗಳಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ಕೆಳಗಿನಲ್ಲಿ ಹೊಂದಿಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ. ನೋಡಿ, ಇಲ್ಲಿ ನಮಗೆ ಅಶೋಕ ಅಂದ ತಕ್ಷಣ ಪಾಟಲಿಪುತ್ರ, ಮಹಾವೀರ ಜನಿಸಿದ್ದು ಕುಂಡಲಿ ಗ್ರಾಮ, ಬುದ್ಧ ಸತ್ತೋಗಿದ್ದು ಕುಶಿನಗರ, ಉದಯನ್ ಅಂತಕ್ಕಂಥ ರಾಜ ಎಲ್ಲಿದ್ದ ಅಂದರೆ ಈ ವತ್ಸ್ಯದಲ್ಲಿದ್ದ. ಎಲ್ಲಿದ್ದ? ವತ್ಸ್ಯದಲ್ಲಿದ್ದಂಥವನೇ ಉದಯನ್ ಅಂತಕ್ಕಂಥ ರಾಜ. ನೋಡಿ, ಹೇಗೆ 3 ಇಲ್ಲಿದೆ. ಹಾಗೆ ಈ ಬುದ್ಧನಿಗೆ ಕುಶಿನಗರ ಉತ್ತರ ಪ್ರದೇಶ ಮರಣ ಹೊಂದಿದ್ದು, ಪರಿನಿರ್ವಾಣ ಹೊಂದಿದ್ದು ಇಲ್ಲಿದೆ. ಮಹಾವೀರ ಕುಂಡಲಿ ಗ್ರಾಮದಲ್ಲಿ ಜನಿಸಿದ್ದು ಇಲ್ಲಿದೆ. ಅಶೋಕ ಪಾಟಲಿಪುತ್ರಕ್ಕೆ ಸಂಬಂಧಿಸಿದಂತೆ ರಾಜಧಾನಿಗೆ ಸಂಬಂಧಿಸಿದಂಥ ಅಂಶಗಳು ಇಲ್ಲಿದೆ. ನೋಡಿ, 10ನೇ ಪ್ರಶ್ನೆಗೆ ನಿಮಗೆ ಸಿಂಪಲ್ ಆಗಿ ಉತ್ತರ ಗೊತ್ತಾಯಿತು. ನೆಕ್ಸ್ಟ್, 4ನೇ ಬೌದ್ಧ ಸಭೆ ಯಾರ ಆಳ್ವಿಕೆಯಲ್ಲಿ ಜರುಗಿತು ಅಂತ. ನೋಡಿ, 4ನೇ ಬೌದ್ಧ ಸಭೆ ನಡೆದಿದ್ದು ಇಲ್ಲಿ 100 ಅಂತ ಕರಿತೀವಿ. ಸಾಮಾನ್ಯ ಶಕ 100 ನಮಗೆ ಕಾಶ್ಮೀರದ ಒಂದು ಕುಂಡಲಿ ವನದಲ್ಲಿ ನಡೀತು ಅಂತ ಕರಿತೀವಿ. ನೋಡಿ, ಹಾಗೆ 250ರಲ್ಲಿ ನಮಗೆ 3ನೇ ಬೌದ್ಧ ಸಮ್ಮೇಳನ, 483ರಲ್ಲಿ ಈ 1ನೇ ಬೌದ್ಧ ಸಮ್ಮೇಳನ, ಹಾಗೆ 383ರಲ್ಲಿ ಈ ಒಂದು 2ನೇ ಬೌದ್ಧ ಸಮ್ಮೇಳನ. ಇದು ಕಾಲ ಅಶೋಕ ಏನಿದ್ದಾನೆ, ಈ ಕಾಲ ಅಶೋಕನ ಆಶ್ರಯದಲ್ಲಿ ನಡೀತು. ಅಜಾತಶತ್ರುವಿನ ಆಶ್ರಯದಲ್ಲಿ ನಡೆದಿದ್ದು 1ನೇ ಬೌದ್ಧ ಸಮ್ಮೇಳನ. ಹಾಗೆ ಕಾಲ ಅಶೋಕನ ಆಶ್ರಯದಲ್ಲಿ ನಡೆದಿದ್ದು 2ನೇ ಬೌದ್ಧ ಸಮ್ಮೇಳನ. ಹಾಗೆ ಅಶೋಕನ ಆಶ್ರಯದಲ್ಲಿ ನಡೆದಿದ್ದು 3ನೇ ಬೌದ್ಧ ಸಮ್ಮೇಳನ. ಕಾನಿಷ್ಕನ ಆಸ್ಥಾನದಲ್ಲಿ ನಡೆದಿದ್ದು ಅಥವಾ ಅವನ ಆಳ್ವಿಕೆಯಲ್ಲಿ ನಡೆದಿದ್ದು 4ನೇ ಬೌದ್ಧ ಸಮ್ಮೇಳನ. ಇವುಗಳ ಬಗ್ಗೆಯೂ ಸಹ ಹಿಂದಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸಾಗಿ ಮಾತಾಡಿದ್ದೀನಿ. ಎಸ್, ಎಲ್ಲ ಮನುಷ್ಯರು ತನ್ನ ಮಕ್ಕಳು ಹೇಗೆ ಸಂತೋಷದಿಂದಿರಬೇಕೆಂದು ಬಯಸುವೆನೋ ಹಾಗೆ ನನ್ನ ಪ್ರಜೆಗಳು ಸಂತೋಷದಿಂದಿರಬೇಕು ಎಂಬ ಬಯಸುತ್ತೇನೆ ಯಾವ ಮಾತು. ನೋಡಿ, ಇದು ಭಾಳ ಸಲ ರಿಪೀಟ್ ಆಗಿರೋ ಪ್ರಶ್ನೆ. ಅಶೋಕ ಮತ್ತು ಅಕ್ಬರನ್ನು ಕೊಟ್ಟಾಗ ನೀವು ಯೋಚನೆ ಮಾಡಬೇಕಾಗತ್ತೆ. ಭಾರತದ ನೆಪೋಲಿಯನ್ ಅಂದರೆ ಸಮುದ್ರಗುಪ್ತ V.S. ಸ್ಮಿತ್ ಅವರು ಹೇಳಿರೋ ಪ್ರಕಾರ ಅಂತ ಗೊತ್ತಿರಬೇಕು. 12ನೇ ಪ್ರಶ್ನೆಗೆ ಬಿ ಉತ್ತರ. ಪುಷ್ಯಮಿತ್ರ ಶುಂಗನಿಂದ ಹತನಾದ ಕೊನೆಯ ಮೌರ್ಯ ಅರಸ ಯಾರು ಅಂತ. ನೋಡಿ, 180ರಲ್ಲಿ ಕೊನೆಯ ಮೌರ್ಯ ಅರಸ ಯಾರು ಅಂದರೆ ಈ ಒಂದು ಬೃಹದ್ರಥ ಅಂತ ಗೊತ್ತಿರಬೇಕು. ಪುಷ್ಯಮಿತ್ರ ಅಂತಕ್ಕಂಥವನು ಶುಂಗ ಸಂತತಿಯವನು. ಇವನು ಏನು ಮಾಡ್ತಾನೆ, ಬೃಹದ್ರಥನನ್ನು ಕೊಂದು ಈ ಒಂದು ಶುಂಗ ಸಂತತಿಯನ್ನು ಸ್ಟಾರ್ಟ್ ಮಾಡ್ತಾನೆ ಅಂತ ಗೊತ್ತಿರಬೇಕು. ಶುಂಗ ಸಂತತಿಯನ್ನು ಸ್ಟಾರ್ಟ್ ಮಾಡ್ತಾನೆ. ನೋಡಿ, ಈ ರೀತಿ ವರ್ಲ್ಡ್ ಹಿಸ್ಟ್ರಿ ಮತ್ತು ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಿಸಿದಂಥ ಹಲವು ವಿಡಿಯೋಗಳನ್ನು ನಾವು ಈಗಾಗಲೇ HSTR ಮತ್ತು PSTR ಮತ್ತು GPSTRಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ EVS ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಜಿಯೋಗ್ರಫಿ ಈ ಥರದ ವಿಡಿಯೋಗಳನ್ನು ನಿಮಗೆ ಉಪಯುಕ್ತ ಆಗಲಿ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.